ಎತ್ಲಾಗ ಹೋದ್ರಪ್ಪ. ಇಷ್ಟೊತ್ತಿಗೆ ಬಂದ್ರನು ಈ ಪುಣ್ಯಾತ್ಮ ಪೇಟೆಗೆ ಹೋದಾರೇನು, ಈಗ ಬರ್ತಾರೇನು? ಎಲ್ಲ ಎಷ್ಟು ಬೇಗ ಬರೋಲ್ಲ, ಬರೋ ತಡಾಗೆ ಬರ್ತಾರೆ. ಹೆಂಗಿದ್ರವ ಈ ಪಲ್ಲವಿಗಳು ಮಾಡೋದು ಹಾಗೆ. ಎಷ್ಟೊತ್ತಿಗೆ ಬರ್ತಾರೆ ಅಂತ ನಿದ್ದೆ ಮಾಡಿ ಹೇಳ್ಬೇಕ ಇಲ್ಲ, ಬರ್ತಾರೆ ಈಗ ಅಂತ. ಬೇರೆ ಬುದ್ರಾಯ ಸ್ವಾಮಿ ಅಂತ ನಮ್ಮನೇಲಿ ಇವ್ರ ಮನೆಗೆ ಬರೋರೊಳಗೆ ಪಲ್ಲವಿ ಗಂಡು ಬಂದು ಹೋದ್ರೆ ಸಾಕು. ಎಂತಾರು ಒಂದು ಹೇಳಿ ದೈನ ಅಂತ ಕಳಿಸ್ತೀನಿ. ಇವ್ರ ಕಿವಿ ಮೇಲೆ ಏನಾರು ಬಿತ್ತಂದ್ರೆ ನನ್ನ ಇಡಲ್ಲ, ನನ್ನ ಏನೋ ಒಂದು ಗತಿ ಕಾಣಿಸ್ತಾರೆ. ಏನು ಮಾಡೋದು? ನನಗಿರೋ ಚೇರ್ ಕೆಟ್ಟಳು. ಮೊನ್ನೆ ಹೋಗೋಷ್ಟೊತ್ತಿಗೆ ಸನಿ ಅಂತ ಪಾಪಣ್ಣ ಸಿಕ್ಬೇಕನು, ಹಾಗೆ ಹೋಗಿ ಬೇರೆದು ಬಿಟ್ಟನಲ್ಲ. ಏನು ಮನ್ಸಯ್ಯ ಅಂತ ಇನ್ನೊಂದು ಸತಿ ಎಲ್ಲರೂ ಸಿಕ್ಕಿದಾಗ ಕೇಳಿದೆ ಬಿಡಲ್ಲ. ಬೇಡಪ್ಪ, ನಾ ಮತ್ತೆ ಕೇಳೋದು, ಅವು ಮತ್ತೆ ಹೋಗಿ ಹೇಳ್ಕೊಡೋದು, ಮತ್ತೆ ಇವ್ರ ಕುಸ್ತಿಗೆ ಬರೋದು ಅರಾಗಲೇ ಬೇಡ. ಆಗ ಜಾತಕ ಸುಟ್ಟು ಬಿದ್ದಿದ್ದು. ಜಾತಕ ಎಲ್ಲ ಬರ್ಸ್ಯಾರ ಮತ್ತೆ ಅಂತಾರೆ ಇದು ಹೃದಯ ಸತ್ರ ಅಂಚಿತ್ತು, ಸರಿ ತೋರಿಸ್ಬೇಕಿತ್ತು. ಭಾಳ ಒಂಥರ ಹಿಂಗಿತ್ತವೇ ಮಕ್ಕಟ್ಟು. ಯಾವುದು ಮಾಡೋಕ್ಕಾದ್ರು ಸುಖ ಸುಮ್ಮನೆ ಅಂದ ಇದು ಸೊಜೆನಿನ ತಾಯಿ ಕೈಯಲ್ಲಿ ಬಯಸ್ಕೋಬೇಕನು. ಏನೂ ಮಾಡಿದೆ. ಈಗ ಸೊಸೆ ಮನೆಯಲ್ಲೂ ಬಯಸ್ಕೊಳ್ಳೋದಾಯ್ತು, ಮಗಳ ಮನೆಯಲ್ಲೂ ಬಯಸ್ಕೊಳ್ಳೋದಾಯ್ತು. ಹಾಗೆ ದೇವ್ರ ಕೈ ಬಿಡಲ್ಲ. ಇವ್ರ ಮನೆಗೆ ಬರೋರೊಳಗೆ ಈ ಮನಸ್ಸೇ ಒಂದು ಬಂದು ಹೋಗಿದ್ರೆ ಎಂತಾರು ಹೇಳಿ ಮಾಡ್ತಿದ್ದೆ. ಹಾಗೆ ಬಂದಷ್ಟೊತ್ತಿಗೆ ಮಾಡಿದ್ರು. ನಾನು ನಾನೆಲ್ಲನೂ ನೋಡಿ ಒಳ್ಳೆಟ್ಟು ಕಾಫಿ ಕುಡ್ಕೊತೀನಿ. ಕಾಫಿ ಕುಡ್ಕೊಂಡು ಆಮೇಲೆ ನೋಡೋಣ ಏನಾಗ್ತದಂತ. ನೀವೊಂದು ಎಂಥ ಮರ, ನಂಗೊಂದು ಬೈತೀರಿ ಇಂಥ ಥರ ಅಂತ ಹೇಳಿದೆ ಅಂತ. ಇದನ್ನು ಮಾಡಿದ್ದ ಏನು ನೋಡೋಣ, ತಪ್ಪು ಕೆಲಸ ಎಂತ ಮಾಡೀನಿ? ಇವರಿಗೊಂದು ಈ ಮನುಷ್ಯರಿಗೆ ಬುದ್ಧಿ ಭಾಷೆ ಬೇಕಾ ಬೇಡ? ಮನೇಲಿ ಬಸ್ರಿಗೆ ಹಿಂಗ್ಸಿರಷ್ಟೊತ್ತಿಗೆ ಎಂತಕ್ಕೆ ಅವ್ರನ್ನ ಕರ್ಕೊಂಡು ಹೋಗ್ಬೇಕು? ಗೈದರ್ಕಿ ಹೋಗೋದಾರು ಇರಬೇಕು, ಎಂಥಕ್ಕಾರ ಇರಬೇಕು. ಅದಕ್ಕೆ ಹೇಳದ್ನಪ್ಪ, ಹೆತ್ಕೊಳ್ಳಿನ ಸಂಕಟ ನಿಮ್ಗೇನು ಗೊತ್ತಾಗ್ತದೆ. ನಾಳೆ ಏನಾರು ಹೆಚ್ಚು ಕಮ್ಮಿ ಆಯ್ತು ಅಂದರೆ ಇವರೇ ಮನೇಲಿದ್ದರೆ ಏನಾರು ಒಂದು ಮಾಡ್ಬೋದು, ಹೌದಾ? ಇವರು ಎಲ್ಲ ಹೋಗಿ ಗೈದರ್ಕಿ ಉಣ್ಣಕ್ಕೆ ಹೋಗಿ ಕೂತ್ಕೊಂಡ್ರೆ ಅದಕ್ಕೆ ಒಂದು ಸಲ ಹೇಳದ್ನಪ್ಪ. ಅದು ಇಲ್ಲಿ ತನಕ ಬರ್ತದೆ ಅಂತ ನಾನು ಗಿರೈಸ್ಲೂ ಇಲ್ಲ. ಪಾಪಣ್ಣ ಹೇಳಿದ್ದೆ ಅಲ್ಲ, ನೀವೇ ಯಾರೋ ಹೇಳಿರೋ ಕಡಿಕು. ಇಲ್ದಿದ್ರೆ ಆ ಥರ ಹೇಳಿದ್ರಂತೆ. ನಿನ್ನಮ್ಮನೆ ಹೇಳಿದ್ದು ನಾನು ಹೋಗಿ ಇವತ್ತು ಕೇಳಿ ಬರ್ತೀನಿ ಅಂತ ಹೊರಡ್ಬೇಕಾರೆ ಎಷ್ಟು ಸಿಟ್ಟು ಬಂದದ ಅಂತ. ನೀವ್ಯಾರು ಒಂಚೂರು ಬುದ್ಧಿ ಹೇಳಾರು ಹೇಳ್ಬೋದು, ನೀವು ಆರ್ಕೊಂಡಂಗೆ ಕುಣಿತೀರಿ ಮತ್ತು ಹೊಚ್ಚಾಗಿ ಕೊಡ್ತೀರಿ. ಹೋಗು ಕೇಳು ಇದು ಮಾಡು ಅಂತ. ನಿಮ್ಮ ಹತ್ರ ಸುಮ್ಮನೆ ಅಂತಕ್ಕೆ ನಾ ಬಾಯದೆ ಅಂತ ಹೇಳೋದ? ಹೋಗಲಿ ಬಿಡಿ, ಏನಾಗ್ತದೆ ಆಗಲಿ. ಹ್ಞೂ, ಇನ್ನೊಂದು ಕ್ಷಣ ತಡ ಆಗಿದ್ರು ನಾನು ಆಚೆಗೆ ದಾಟಿದ್ನಪ್ಪ. ಗುಮಾನಿ ಮೇಲೆ ನೋಡಿದ್ದು ಯಾರು ಬಂದಂಗಾತಲ್ಲ, ಇಲ್ಲೋ ನೇಸ್ಲಲ್ಲಿ ನಂಗೆ ಗೊತ್ತಾಗಿದ್ದು ನೀವು ಇರ್ಬೋದೇನೋ ಅಂತ. ಹೌದನಂತ ನೋಡ್ತೇನೆ, ಹೌದು ನೋಡಿದ್ಕಾತು. ಇಲ್ದಿದ್ರೆ ಒಂಚೂರು ಆಚೆಗೆ ದಾಟಿದ್ದೆ ಅಂದ್ರೆ ನೀವು ಬಂದು ಹೋಗಿದ್ದೇ ಗೊತ್ತಾಗ್ತಿರ್ಲ ನನಗೆ. ಭಾಳ ಮನ್ಸಿಗೆ ಬೇಜಾರಾಗ್ತಿತ್ತು. ಬರೋದೇ ಪೂರ್ವಕ್ಕೊಂದ್ಸತಿ ನೀವು ಹೀಗೆ ಅಂದರೆ ನೀವು ಉಳಿಯೋಕ್ಕೆ ಬಂದಿದ್ರು ಬರ್ಬೋದಿತ್ತು. ಹೋಗಲಿ ಬಿಡಿ, ಆಗಲಿ, ಈಗಲಾರು ಬಂದ್ರಲ್ಲ. ಹಾಂ, ಇವ್ರ ಧ್ವನಿ ಕೇಳಂಗಾಗ್ತದಲ್ಲ. ಯಾರ ಹತ್ರ ಮಾತಾಡ್ತಾ ಇದ್ದಾರೆ? ಮಾವಳಿಯ ಒಟ್ಟಿಗೆ ಬಂದ್ರೆ ಎಂಥ ಕತೆನಪ್ಪ. ಮೆಟ್ ಅಲ್ಲೇ ಬಿಡಿ, ಅಲ್ಲಿ ಮ್ಯಾಲಕ್ಕೆ ಬಿಡಿ. ಇಲ್ಲಿ ಬಿಟ್ಟು ಅಲ್ಲಿ ಕೆಸರಲ್ಲಿ ದಾಟಿಗೆ ಬರೋಕ್ಕೆ ಬೇಡ. ನಾವೆಲ್ಲ ಅಲ್ಲೇ ಇಡೋದಪ್ಪ, ಏನಾಗಲ್ಲ. ಬೆಳಿಗ್ಗೆ ತೊಳೆದಾಡ್ಸೋದು ಅಲ್ಲೇ ಬಿಡಿ. ಒಳಗೆ ಬಲ್ಲಿ ಇದೇ ಜಲ್ಜಾ ಸ್ವಾಮಿ, ನನ್ನ ಕೈ ಬಿಟ್ಟ ಜಲ್ಜಾ. ಇದೊಬ್ಬಳು ಎಲ್ಲಿ ಒಳಗೆ ಹೊಕ್ಕೊಂಡ್ರೆ ಮತ್ತೆ ಇಲ್ಲಿ ಯಾರು ಬಬ್ಬೆ ಹೊಡೆದ್ರು ಕೇಳಲ್ಲ. ಅಲೇಸ್ದಾನೆ ಪಲ್ಲವಿ ಗಂಡು ಬಂದಾರೆ. ಅಲೇಸ್ದೆ ಬಲ್ಲಿ ಹೊಳಗೆ ಬಲ್ಲಿ. ಏನು ಇಷ್ಟೊತ್ತಿನಲ್ಲಿ
ಪಲ್ಲವಿ ಹುಷಾರದಿಯಾ? ಅಪ್ಪಯ್ಯ ಅಮ್ಮ ಎಲ್ಲ ಹುಷಾರದಾರನ? ಹಾಂ ಹಾಂ, ಎಲ್ಲ ಹುಷಾರದ್ದಾರೆ ಎಲ್ಲ. ಪಲ್ಲವಿನೂ ಆರಾಮಾಗದೆ, ಅಪ್ಪ ಅಮ್ಮನೂ ಆರಾಮಾಗದಾರೆ. ಬುಳ್ಳಿ ಬುಳ್ಳಿ ಫೋನ್ ಮಾಡಿತ್ತೇನ? ಆ ಮಗಿಗೆ ಪಾಪ ಏನಾಗೆ ಆಡ್ಕೊಂಡು ಇದು ಮಾಡೋ ವಯಸ್ಸಲ್ಲಿ ಓದೋದು, ಅದು ಏನು ಓದ್ತಾರ ಪಾಪ. ಇದು ಫೋನ್ ಮಾಡಿತ್ತ ಹುಷಾರದಿ ಅಂತ? ನಾ ಪಲ್ಲವಿ ಕೈಲಿ ಹೇಳ್ತಿರ್ತೀನಿ, ಎಡಕೆ ಮುರ್ಕೆ ಫೋನ್ ಮಾಡ್ತಾನೆ ಇರು ಅಂತ. ಹಾಂ ಹಾಂ, ಆರಾಮದೆ, ಬುಳ್ಳಿಯ ಆರಾಮದೆ. ಪಲ್ಲವಿ ದಿನಾನೂ ಫೋನ್ ಮಾಡ್ತಿರ್ತದೆ, ದಿನಕ್ಕೆ 2 ಸರಿ ಮಾಡಿದ್ರು ಮಾಡ್ತೆ. ನಾದ್ನೇ ಹೆಂಗದೆ ಅಂತ ತಿಳ್ಕೊಳ್ದೇ ಇದ್ರೆ ಅದಕ್ಕಾಗೋದೇ ಇಲ್ಲ. ಅಂತಕ್ಕಪ್ಪ ಬೇಕಂತ ನಾನು ತಿಗ್ಲದರಿಯಕ್ಕೆ ಹೇಳ್ತಾ ಇದ್ದಾರೋ ಸಾಪ್ಸಿದ ಹೇಳ್ತಾರೆ ಅಂತಲೇ ಗೊತ್ತಾಗಲ್ಲ. ಬೂತ್ರಾಯ ನನ್ನ ಕೈ ಬಿಟ್ಟ. ಅಲ್ಲ, ನಿಂತ್ಕೊಂಡೇ ಇದ್ದೀಯಲ್ಲ, ನಿಂಗೆ ಅಂತ ಆಗ್ಯದೆ. ಹೋಗಿ ಒಳಗೆ ಹೋಗಿ ಕುಡಿಯೋಕ್ಕೆ ಅಂತಾರೆ, ಕಾಯಕ್ಕಿಡೆ ಹೋಗೆ. ಹಾಂ ಹಾಂ, ಬೇಡ ಕುಡಿಯೋಕ್ಕೆ ಅಂತ ಬೇಡ. ನಾನು ಒಂಚೂರು ಹಿಂಗೆ ಮಾತಾಡ್ಕೊಂಡು ಹೋಗೋಣ ಅಂತ ಬಂದಿದ್ದು. ನಿಂತ್ಕೊಳ್ಳಿ, ಕುಡಿಯೋಕ್ಕೆ ಈಗ ಬೇಡ, ಆಮೇಲೆ ಇದು ಮಾಡ್ಬೋದು. ಹಾಂ, ಇದು ಕೆಲಸ ಕೆಡ್ತು. ಕೆಲಸ ಕೆಟ್ಟೇ ಹೋಯ್ತು. ಏನು ಗತಿ ಸಾಯದಪ್ಪ. ನನಗೇನು ಗಿರಾಚಾರ ಕೆಟ್ಟವತ್ತು ಹೋದೆ, ಆ ಪುಣ್ಯಾತ್ಮನ ಹತ್ರ ಮಾತಾಡಿದೆ. ಏನು ಮಾಡಲಿ ಈಗ ಹೋದ್ರಾಯ್ ಸ್ವಾಮಿ. ಅಲ್ಲ, ನಿಮ್ಮದು ಒಳ್ಳೆ ಕಥೆ ಆಯ್ತಲ್ಲ, ಮಾತಾಡ್ಬೋದು. ಕೂತ್ಕೊಳ್ಳಿ, ನಾನು ಇಲ್ಲೇ ಇದ್ದೀನಲ್ಲ, ಮಾತಾಡೋಣ. ಅದು ಒಳಗೆ ಹೋಗಿ ಎಂಥರ ಕುಡಿಯೋಕ್ಕೆ ಕಾಸಿಗೆ ಬರ್ತದೆ, ನೀವು ಈಚೆಗೆ ಕುತ್ಕೊಳ್ಳಿ ಬಲ್ಲಿ ನೀವು. ಹಾಂ ಹಾಂ, ಅದೇ ಅಂದೆ ಕುಡಿಯಕ್ಕೆ ತತ್ತೇನೆ. ಎಂತ ಮಾತಾಡ್ಬೇಕು ಅಂದ್ರಲ್ಲ, ಎಂತ ಮಾತು ಮಾತಾಡ್ಬೇಕು. ಅದಕ್ಕೀಗ ಅವರು ಇಲ್ಲೇ ಇರಲಿ ಅಂತ ನೋಡಿದೆ, ಒಳಗೆ ಹೋದ್ರೆ ನೋಡೋಣ ಬರಲಿ, ಅವ್ರು ಇದ್ದಾಗಲೇ ಮಾತಾಡ್ತೀನಿ. ಎಂಥ ಪಲ್ಲವಿ ಎಂಥವ್ರು ತಲೆ ಹೆಲ್ಟೆ ಮಾಡ್ತಾ. ನಾನೇ ಹೇಳ್ತೀನಿ ಅದಕ್ಕೆ ಒಂದೊಂದು ಸತಿ ಹಾಗೆ ಮಾಡೋದು, ಒಂದೊಂದು ಸತಿ ಎಲ್ಲ ಸಮ ಹೇಳ್ದಂಗೆ ಕೇಳ್ತದೆ, ಒಂದೊಂದು ಸತಿ ಏನಾಗ್ತದೆ ನಾನು ಹೇಳ್ತೀನಿ ಬಿಡಿ, ಎಂತ ಹೇಳ್ತಾ ಎಂತ ಅಂತೆ. ಹಾಗೆ ಏನಾರ ಬಟ್ಟೆ ಬರೆಯ ಒಡವೆ ಏನಾರು ಬೇಕು ಅನ್ನಂಗಿದ್ರೆ ನಾನೇ ಕೊಡಿಸ್ತೀನಿ, ನೀವು ಅದಕ್ಕಾಗೇನು ತಲೆ ಕೆಡಿಸ್ಕೊಬೇಡಿ. ನಿಮಗೂ ಖರ್ಚು ಬೇಕೆಂಬಷ್ಟು ಇರ್ತದೆ. ಈಗಿನ ಕಾಲದಲ್ಲಿ ಹೊರಗಡೆ ಬಿಟ್ಟು ಓದಿಸೋದು ಅಂದ್ರೆ ಅದೇನು ಸುಲಭಕ್ಕಾಗಲ್ಲ. ನೀವು ಇದು ಮಾಡಿ, ಅದಕ್ಕೆ ಏನು ಬೇಕೋ ಅದನ್ನು ನಾನೇ ಮಾಡ್ತೀನಿ. ನೀವು ಮತ್ತೆ ಅದಕ್ಕಾಗಿ ತಲೆ ಕೆಡಿಸ್ಕೊಬೇಡಿ. ಇಲ್ಲ, ಗಿಡ್ಸೋಕ್ಕೆ ನನಗೇನು ಸಮಸ್ಯೆ ಇಲ್ಲ, ನಾನು ಅದನ್ನು ಮಾಡ್ತೀನಿ. ಆದರೆ ಇದು ಪಲ್ಲವಿದು ಸಮಸ್ಯೆ ಅಲ್ಲ, ಅದು ಇಲ್ಲೇ ಹೇಳೇ ಒಂದು ತೀರ್ಮಾನ ಮಾಡ್ಕೊಂಡು ಹೋಗೋಣ ಅಂತಲೇ ಬಂದೆ. ನೀವು ಮತ್ತು ಆಮೇಲೆ ಇಲ್ಲಿ ಗಲಾಟೆ ದೊಂಬಿ ಮಾಡಿ ಮತ್ತು ನಾನು ಬಂದು ಹೇಳಿದೆ, ನೀವು ಗಲಾಟೆ ಮಾಡಿದ್ರಿ, ಆ ಥರ ಎಲ್ಲ ಆಗಬಾರ್ದು. ಆದರೂ ಮುಂದೆ ಹಿಂಗೆ ಆಗಬಾರ್ದು ಅನ್ನೋ ಕಾರಣಕ್ಕೆ ನಾನು ಇವತ್ತು ಇಲ್ಲಿ ಹೇಳಿ ಹೋಗೋಣ ಅಂತ ಬಂದೀನಿ. ನಿಧಾನದಿಂದನೇ ಮಾತಾಡ್ಕೊಂಡು ಹೋಗ್ತೀನಿ. ಹೇಳಿ, ಎಂತ ಹೇಳಿ? ಏನಿದ್ರೂ ನನ್ನ ಹತ್ರ ಮುಚ್ಚಿ ಮರೆಬೇಡ, ಹೇಳಿ. ನೀವು ಹೇಳ್ತೀನಿ, ಅದು ಎಲ್ಲಿ ಏನು ಕ್ರಮ ತಗೋಬೇಕು. ಗಲಾಟೆ ದೊಂಬಿ ಅದಕ್ಕೆ ಅಡಿಕೆ. ಗಲಾಟೆ ಮಾಡೋಂಥದ್ದಾಗಿದ್ರೆ ಗಲಾಟೆ ಮಾಡೋದೇಯ್ಯ, ಇಲ್ದಿದ್ರೆ ಇವಕ್ಕೆಲ್ಲ ಬುದ್ಧಿ ಭಾಷೆ ಬರೋಲ್ಲ. ನಮ್ಮನೆ ಹಿಂಸೆ ಏನೋ ಹೇಳಿರ್ಬೇಕು, ನೀವು ಹೇಳೋದು ನೋಡಿದ್ರೆ ಗೊತ್ತಾಗ್ತದೆ ನನಗೆ. ಹೇಳಿ, ಎಂತ ಹೇಳಿದ್ದು ಹೇಳಿ. ಹಾಗೆ ಸಾಧಾರಣದಿದ್ದರೆ ನೀವು ಇಲ್ಲಿಗೆ ಗೊತ್ತಿರಲ್ಲ, ನಂಗೆ ಗೊತ್ತಾಗ್ತದೆ. ಎಂತ ಹೇಳಿ? ಇಲ್ಲ, ಇವಳಿಗೆ ಬೇಡ ಬಿಡಿ, ನಿಮ್ಮ ಎದುರ ಎಂತ ಹೇಳಲ್ಲ. ಏನು ಹೇಳಿ? ಎಂತ ಹೇಳಿದೆ? ಹೇಳಿದ್ದು ಮತ್ತೆಂತ ಅಲ್ಲ, ನನಗೇನಲ್ಲ. ಮೊನ್ನೆ ಪಾಪಣ್ಣನ ಅಜ್ಜಿ ಮನೇಲಿ ದೈದರ್ಕೆ ಇತ್ತು, ಹೋಗಿ ಹೆಂಗಾರು ಬರೋಣ, ನಾವೆಲ್ಲರೂ ಹೋಗೋಣ ಅಂತೇಳಿ ಹೇಳಿದರು ಪಾಪಣ್ಣನ. ನನಗೂ ಸದ್ಯಕ್ಕೆ ಎಲ್ಲೂ ಹೊರಡದೆ ಭಾಳ ಇದಾಗಿತ್ತು. ಅವ್ರಿಗಿಂತ ಮುಂಚೆ ನಾನೇ ಹೇಳಿದ್ದೆ, ಬೇಜಾರಾದಂಗೆ ಆತದ ಮಾರ ಹೋಗಿ ಬರೋಣ ಅಂತ. ಹೋಗಿ ಊಟ ಮಾಡ್ಕೊಂಡು ರಾತ್ರಿನೇ ವಾಪಸ್ ಬರೋಣ ಅಂತ ಇದ್ದು. ಅಂಥೇಳಿ ಅವರು ಪಾಪ ಎಲ್ಲ ರೆಡಿ ಆಗ್ಯಾರೆ. ಪಾರ್ವತತ್ತೆ, ಮಾದಪ್ಪಜ್ಜ ಎಲ್ಲರೂ ನೋಡಿದ್ರೆ ಇವರು ನಿಮ್ಮ ಮನೆಯವರು ಹೋಗಿ ಪಾಪಣ್ಣನ ಹತ್ರ ಭಾಳ ಮಾತಾಡಿಬಿಟ್ಟಾರಂತೆ. ನೀವು ಹಿಂಗೆ ರಾತ್ರಿ ಹಗಲು ಅಂದೆ ಅವರನ್ನು ಕರ್ಕೊಂಡು ಹೋಗ್ತೀರಿ, ಮನೇಲಿ ಬಸ್ರಿ ಹಿಂಗ್ಸು ಒಬ್ಬಳೇ ಇರ್ತದೆ,
ಬೇಜಾರು ಮಾಡ್ತದೆ ಅದು. ನಿಮ್ಮದು ಇದಕ್ಕೆ ಈಗ ಅಲ್ಲಿಗೆ ಹೋಗಕ್ಕೆ ಇವ್ರ ಕಾರೇ ಸಹ್ಯನೋ, ಬಾಡಿಗೆ ಕಾರ್ ಬೇರೆ ಇಲ್ಲನೋ, ಇನ್ನೂ ಏನೇನೋ ಹೇಳಾರಪ್ಪ. ಪೂರ್ತಿ ಹೇಳ ಗೊತ್ತಾಗ್ಲ ನಂಗೆ ಅದು ಏನೇನು ಹೇಳಿದೆ ಅಂತ. ಆದರೆ ಇವರೇ ಹೇಳ್ಬೇಕು, ಇವ್ರು ಹೇಳಲ್ಲ ಬಿಡಿ. ಅಂತೂ ಅವ್ರ ಮನ್ಸಿಗೆ ಬೇಜಾರಾಗಂಗಂತೂ ಮಾತಾಡ್ಯಾರೆ. ಅವ್ರು ಇದ್ದಕ್ಕಿದ್ದಂತೆ ಬೇಡಪ್ಪ ಅಂತೇಳಿ ಅವ್ರು ಬೇರೆ ಗುಂಡಪ್ಪ ಅವ್ರ ಕಾರಲ್ಲಿ ಹೋಗಿ ಬಂದರು. ನನಗೆ ಎಂಥದ್ದು ಅಂತ ಗೊತ್ತೇ ಆಗಿರಲಿಲ್ಲ. 2 ದಿವಸ ಆದರೂ ನಾನು ಮನೇಲಿ ಅಪ್ಪಗೆ ಅಮ್ಮಗೆ ಬೈತಾ ಇದ್ದೀನಿ, ನೀವೇ ಏನೋ ಹೇಳಿದ್ರಿ ಅದಕ್ಕೆ ಪಾಪಣ್ಣಣ್ಣ ಬೇಡ ಅಂದರು ಅಂತ. ಅಷ್ಟಾದರೂ ನಿಮ್ಮ ಮಗಳು ಒಂದು ಸಲ ನನ್ನ ಹತ್ರ ಹೇಳಲ್ಲ, ನಮ್ಮಮ್ಮನೇ ಹೇಳಿದ್ದು ಅಂತ. ಆಮೇಲೆ ಎಂತಕ್ಕೋ ನಿನ್ನೆ ಪಾರ್ವತತ್ತೆ ಮನೆಗೆ ಹೋಗ್ತೀನಿ, ಆವಾಗ ಮಾದಪ್ಪಜ್ಜ ಮಾತಾಡ್ತಾ ಬಾಯಿ ತಪ್ಪು ಹೇಳಿದ್ರು ಹಿಂಗೆ ಅಂತ. ಹೆಂಗಾಗಿರ್ಬೇಕು ನೋಡೋಣ ಹೇಳಿ ನನಗೆ. ನನಗಷ್ಟು ಬೇಜವಾಬ್ದಾರಿ ಮನುಷ್ಯನ ನಾನು, ಹಂಗಾರೆ ಅಷ್ಟು ಗೊತ್ತಾಗಲ್ಲ.